ಚೆನ್ನೈನಲ್ಲಿ ನಡೆದ ಮೂರನೇ ಐಪಿಎಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ ಮುಂಬೈ ತಂಡದ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಚೆನ್ನೈ ಸೂಪರ್ ಕಿಂಗ್ ತಂಡ ಮುಂಬೈ ತಂಡವನ್ನು ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 155 ರನ್ಗಳಿಗೆ ಕಟ್ಟಿಹಾಕಿತು. 156 ರನ್ಗಳ ಸಾಧಾರಣ ಮೊತ್ತವನ್ನು ಬೆನ್ನಟ್ಟಿದ ಸಿಎಸ್ಕೆ ತಂಡ ಇನ್ನು 1 ಓವರ್ ಬಾಕಿ ಇರುವಾಗಲೇ 6 ವಿಕೆಟ್ಗಳ ನಷ್ಟಕ್ಕೆ 158 ರನ್ಗಳನ್ನು ಗಳಿಸಿ 4 ವಿಕೆಟ್ಗಳ ಅಂತರದಿಂದ ಗೆಲುವು ಸಾಧಿಸಿತು. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯದಲ್ಲಿ ರನ್ಗಳ ಸುರಿಮಳೆಯೇ ಹರಿದು ಬಂದಿದ್ದು, ಆ ಮೂಲಕ ಈ ಪಂದ್ಯ ಗರಿಷ್ಠ ರನ್ಗಳು ಬಂದ 2ನೇ ಪಂದ್ಯ ಎಂದು ದಾಖಲೆಗೆ ಪಾತ್ರವಾಗಿದೆ. ಅಂತೆಯೇ ಈ ಪಂದ್ಯದಲ್ಲಿ ಉಭಯ ತಂಡಗಳ ಬೌಲರ್ಗಳು ಬ್ಯಾಟ್ಸ್ಮನ್ಗಳಿಂದ ದಂಡನೆಗೆ ಒಳಗಾದರು. ಇನ್ನು ಈ ಪಂದ್ಯದಲ್ಲಿ ಉಭಯ ತಂಡದ ಇಬ್ಬರು ವೇಗಿಗಳು ದುಬಾರಿ ಎನಿಸಿಕೊಂಡಿದ್ದು, ರಾಜಸ್ಥಾನ ತಂಡದ ಜೋಫ್ರಾ ಆರ್ಚರ್ ಕೇವಲ 4 ಓವರ್ನಲ್ಲಿ 76 ರನ್ ನೀಡಿ ದುಬಾರಿ ಎನಿಸಿಕೊಂಡರು. ಅಂತೆಯೇ ರಾಜಸ್ಥಾನದ ಬ್ಯಾಟಿಂಗ್ ವೇಳೆ ಹೈದರಾಬಾದ್ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಕೂಡ 4 ಓವರ್ನಲ್ಲಿ 60 ರನ್ ನೀಡಿ ದುಬಾರಿಯಾದರು. ಅಲ್ಲದೆ ಈ ಪಂದ್ಯದಲ್ಲಿ ಆರ್ಚರ್ ಒಂದೇ ಒಂದು ವಿಕೆಟ್ ಪಡೆಯುವಲ್ಲಿ ವಿಫಲರಾದರು.